ಸಿದ್ದರಾಮಯ್ಯ ದೊಡ್ಡ ಹೊಡೆದು ಬೀಳ್ತದೆ ಅದು. ಸಿದ್ದರಾಮಯ್ಯ ಇವರು ಗುರುಗಳು, ಇವ್ರ ಜೊತೆ ಇವ್ರನ್ನ ಬೆಳೆಸಿದವರು. ಹೀಗಾಗಿ ಅವರು 2027ರವರೆಗೆ ಮುಖ್ಯಮಂತ್ರಿ ಉಳಿಲಿ, ನಂತರ ನೋಡ್ತೀನಿ ಅನ್ನುವಂಥ ಮಾತನ್ನು ಸಹಿತ ಅವರು ಓಪನ್ನಾಗಿ ಹೇಳಿದರೆ ಮುಷ್ಟಿ ಅದಕ್ಕೆ ಬದ್ಧದಾರ ಅಂತ ಅನ್ನಿಸ್ತದೆ ಅವ್ರ ವ್ಯಕ್ತಿತ್ವವನ್ನು ನೋಡಿದಾಗ. ಅದಕ್ಕಾಗಿ ಈ ಒಂದು ನಮ್ಮ ಜಿ ಟಿ ದೇವೇಗೌಡರ ಊಹೆ ಏನದು, ಅದು ಊಹೆ ಅನ್ನೋಕ್ಕಿಂತಲೂ ಒಂದು ಕಲ್ಪನೆ ಇರಬೇಕು. ಸುಮ್ಮನೆ ಒಂದು ರಾಜಕೀಯವಾಗಿ ಅಸ್ತ್ರ ಬಿಟ್ಟಿದ್ದಾರೆ ಅವರು ಮ್ಯಾಲ. ಯಾಕಂದ್ರೆ ಡಿ ಕೆ ಶಿ ಮತ್ತು ಇವರಿಗೆ, ಡಿ ಕೆ ಶಿ ಮತ್ತು ನಮ್ಮ ಎಚ್ಚರಿಕೆಗೆ ಹೊಂದಾಣಿಕೆ ಇಲ್ಲ, ಟಗ್ ಆಫ್ ವಾರ್ ಅದಲ್ಲ, ಅದನ್ನು ಇಟ್ಕೊಂಡು ಒಂದು ಏನೋ ಇವರು ಅಲ್ಲಿ ಹೋಗಿದ್ದಾರೆ, ಅದಕ್ಕೆ ಹೋಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈಗ 2028ರವರೆಗೆ ಈ ವಿಷಯದಲ್ಲಿ ಸತೀಶ್ ಅವರು ವಿಚಾರ ಮಾಡಲಿಕ್ಕಿಲ್ಲ ಅನ್ನೋದು ಅವರ ಬೆಂಬಲಿಗರ ಮತ್ತು ಅವರನ್ನು ಸಮೀಪದ ಬಲ್ಲಂಥವ್ರ ಅಭಿಪ್ರಾಯ. ಮತ್ತು ರಾಜಕೀಯದಲ್ಲಿ ಯಾರು ಭೇಟಿ ಆಗೋದು ಮಾಡೋದು ನಿತ್ಯ ಇದ್ದೇ ಇರ್ತದೆ. ಎಂ ಬಿ ಪಾಟೀಲ್ ಅದನ್ನೇ ಹೇಳಿದರು, ರಾಜಕೀಯದಲ್ಲೆಲ್ಲ ಭೇಟಿ ಆಗಬೇಕಾಗ್ತದೆ ರೀ ಅಂತೇಳಿ. ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು, ಹಂಗೂ ಆಗ್ಬೋದು. ಮತ್ತು ಹೆಂಗೆ ಆಗ್ಬೋದು ಅಂದರೆ ಈಗ ನಾವೆಲ್ಲ ಮಾತಾಡೋದಷ್ಟು ಆಗುವಂಥದ್ದು. ಆದರೆ ಸತೀಶ್ ಅವರು ಸೂಕ್ಷ್ಮ ಬಲ್ಲಂಗ ಅವ್ರು 2028ರಲ್ಲೇ ಕಾಂಪಿಟೇಷನ್ ಮಾಡೋರನ್ನ, ಅದಕ್ಕಾಗಿ ಈ ಪೂರ್ವ ತಯಾರಿಗಳು ಇಟ್ಕೊಂಡಿದ್ದಾರೆ. ಮತ್ತು ಯಾವುದಾದ್ರೂ ಅವರಲ್ಲಿ ಒಂದು ವ್ಯಕ್ತಿತ್ವ ಏನದಪ್ಪ ಅಂದರೆ ಪೂರ್ವ ತಯಾರಿ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರ ಬಗ್ಗೆ ಅರಿತುಕೊಂಡು ತಮ್ಮದೇ ಅಂತ ಹೆಜ್ಜೆ ಇಟ್ಕೊತ ಹೋಗುವಂಥ ಒಂದು ಬುದ್ಧಿವಂತಿಕೆ ಅವರಲ್ಲದ. ಅದರಲ್ಲಿ ಅವರು ಯಶಸ್ವಿ ಆಗ್ಬೋದು 2028ರಲ್ಲಿ. ಸಪೋಸ್ ಇವ್ರು ಜಿ ಟಿ ದೇವೇಗೌಡರು ಊಹೆ ಮಾಡಿದಂಗೆ ಆದ್ರೆ ಅದು ಎಲ್ಲೂ ತಪ್ಪಾಗ್ತದೇನೋ. ಯಾಕಂದ್ರೆ ಈಗೇನು ಮಾಡಿದ್ರು ಪೆಟ್ಟು ಯಾರಿಗೆ ಬಿಡೋದು, ಸಿದ್ದರಾಮಯ್ಯರಿಗೆ ಬಿಡೋದು. ಇವ್ರು ಏನಾದರೂ ಡಿ ಕೆ ಶಿ ಮೇಲೆ ಸಿಟ್ಟು, ಮತ್ತೇವ್ರು ಸಿಟ್ಟು ತೆಗೆದು ಏನೋ ಮಾಡಿ ಪಾರ್ಟಿ ಹೊಡಿಲಿಕ್ಕೆ ಹೋದರು, ಮತ್ತೇನು ಮಾಡಲಿಕ್ಕೆ ಹೋದರು, ತಾವು ಮುಖ್ಯಮಂತ್ರಿ ಆಗಲಿಕ್ಕೆ ಹೋದ್ರಪ್ಪ ಅಂದ್ರೆ ಹೊಡೆದು ಬಿಡೋದು ಸಿದ್ದರಾಮಯ್ಯನವ್ರಿಗೆ, ಮತ್ತು ಅವ್ರಿಗೆ ಹೊಡೆದು ಬಿಡುವಂಥದ್ದನ್ನು. ಯಾಕಂದ್ರೆ ಸಹಜವಾಗಿ ಡಿ ಕೆ ಶಿ ಇದ್ದವರು ಸಹಜವಾಗಿ ಸಿದ್ದರಾಮಯ್ಯರ ಬೆಂಬಲಿಗೆ ನಿಲ್ಲುವಂಥ ಪ್ರಸಂಗ ಬಂದ ಆಗ ಇವ್ರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದಾವೆ ಅಂತ ಹೇಳ್ತಾ. ಮತ್ತು ಅದರಲ್ಲೂ ಕಾಂಗ್ರೆಸ್ಸನ್ನು ಹೊಡೆಯೋದಷ್ಟು ಸುಲಭದ ಕೆಲಸ ಅಲ್ಲ ಇವತ್ತಿನ ಮಟ್ಟಿಗೆ. ಯಾಕಂದ್ರೆ ಎಲ್ಲನೂ ಅಲ್ಲದ ಮತ್ತು ಮ್ಯಾಕ್ಸಿಮಮ್ ಮೆಜಾರಿಟಿ ಅದ. ಅದ್ರಾಗ ನೀವು 45 ಸೀಟ್ಗಳು 60 ಸೀಟ್ಗಳನ್ನು ಹೊಡ್ಕೊಂಡು ಹೋಗ್ತೀರ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ಮೋಸ್ಟ್ ಪ್ರಾಬಬ್ಲಿ ಅದು ವೀಕ್ ಆಗ್ಬೋದು, ಸೋಲ್ಬೋದು ಅನ್ನೋಂಥ ಒಂದು ಅಭಿಪ್ರಾಯ. ಈಗೇನಿದೆ ನೀವು ನಾವು ಮಾತಾಡಿ ತಪ್ಪು ಅನ್ನಿಸ್ತದನ, ನಾವು ಊಹೆ ಮಾಡಿ ತಪ್ಪು ಅನ್ನಿಸ್ತದನ, ತಪ್ಪು ಅನ್ರಿ, ಸರಿ ಅಂದ್ರೆ ಸರಿ ಅನ್ರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಏನಾದರೂ ಮಾಡ್ತಾಯಿರ್ರಿ. ಸದಾ ನಮ್ಮ ಈ ಹೇ ಸೀತಾರಾಮನ್ ನೋಡ್ತಾಯಿರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.